ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದ ಅಧ್ಯಾಯಗಳಲ್ಲಿ ಶಕುನಿಯೇ ನಿಜಕ್ಕೂ ಕುತೂಹಲ ಕೆರಳಿಸುವ ಪಾತ್ರಗಳಲ್ಲೊಂದು. ಅದರಲ್ಲೂ ಶಕುನಿ ಮೊಟ್ಟ ಮೊದಲಿಗೆ ಹಸ್ತಿನಾಪುರಕ್ಕೆ ಆಗಮಿಸಿದಾಗ ಮೊದಲು ಭೇಟಿ ಮಾಡಿದ್ದೆ ಪಿತಾಮಹ ಭೀಷ್ಮಾಚಾರ್ಯರನ್ನ. ಅಷ್ಟಕ್ಕೂ ಆ ಇಬ್ಬರು ಮಹಾಮಹಿಮರ ನಡುವಿನ ಮಾತುಕತೆ ಹೇಗಿತ್ತು ಆ ಸಂದರ್ಭ? ಭೀಷ್ಮನ ಕಣ್ಣಿಗೆ ಕಂಡ ಶಕುನಿ ಹೇಗಿದ್ದ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅಂಬಿಕೆಯ ಮಗ ಧೃತರಾಷ್ಟ್ರ ಗಟ್ಟಿಮುಟ್ಟಾಗಿದ್ದ, ಆದರೆ ಹುಟ್ಟು ಕುರುಡ. ಅದರಿಂದ ಅವನು ಅವರ ಮಕ್ಕಳು ಸಿಂಹಾಸನಕ್ಕೆ ಬರುವಂತಿರಲಿಲ್ಲ. ಪುರಾತನ ಶಾಸ್ತ್ರ ನಿಯಮಗಳಂತೆ ಗಾಂಧಾರದ ದೊರೆ ಸಬಲ ತನ್ನ ಮಗಳು ಗಾಂಧಾರಿಯನ್ನ ಕುರುಡು ಧೃತರಾಷ್ಟ್ರನಿಗೆ ಕೊಟ್ಟು ಮದುವೆ ಮಾಡಿದ. ಅದಕ್ಕೆ ಬಹಳ ಕಷ್ಟಪಡಬೇಕಾಯಿತು. ಧೃತರಾಷ್ಟ್ರನಿಗೆ ಗಾಂಧಾರಿಯನ್ನ ಮದುವೆ ಮಾಡಿಕೊಡುವ ಮೊದಲು ಸಬಲ ರಾಜ ಒಂದು ಕರಾರು ಹಾಕಿದ್ದ. ಅದೇನೆಂದ್ರೆ, ತನ್ನ ಮಗ ಶಕುನಿ ರಾಜಕುಮಾರಿ ಹಾಗೂ ಆಕೆಯ ಮಕ್ಕಳ ಯೋಗಕ್ಷೇಮವನ್ನ ನೋಡಿಕೊಳ್ಳಲು ಹಸ್ತಿನಾಪುರದಲ್ಲಿ ಇರಬೇಕು ಎಂಬ ಕರಾರು. ಆದರೆ ಧೃತರಾಷ್ಟ್ರನಿಗೆ ಗಾಂಧಾರಿಯನ್ನ ತಂದುಕೊಳ್ಳಲು ಅದು ಒಂದೇ ಒಂದು ದಾರಿ ಇತ್ತು. ಹಸ್ತಿನಾಪುರಕ್ಕೆ ಪಾಂಡು ದೊರೆಯಾದ. ಅವನ ಆರೋಗ್ಯ ಬಲು ಸೂಕ್ಷ್ಮ ಆದರೂ ಕೂಡ ಕೆಲವು ಕಾಲ ಕುರುಕುಲವನ್ನ ಶಕ್ತಿ ಪರಾಕ್ರಮಗಳಿಂದ ಆಳಿದ. ಭೀಷ್ಮ ಅವನನ್ನ ರಾಜ್ಯ ಪಾಲನೆಯಲ್ಲಿಯೂ ಯುದ್ಧ ವಿದ್ಯೆಯಲ್ಲಿಯೂ ತನ್ನ ಮಹಾಗುರು ಪರಶುರಾಮರ ಸಂಪ್ರದಾಯದಂತೆ ತಯಾರು ಮಾಡಿದ್ದ. ಕುರುಕುಲಕ್ಕೆ ಒದಗಿದ ದುರವಸ್ಥೆಯನ್ನ ಕಂಡು ಅನೇಕ ಸಾಮಂತರು ತಮ್ಮ ಸಾಮಂತತನವನ್ನ ತಿರಸ್ಕರಿಸಿದ್ದರು. ಅವರು ಸಾಮಂತರು ಆಗಿರಲೇಬೇಕೆಂದು ಅತಿ ವೇಗದ ಒಂದು ದಾಳಿಯ ಮೂಲಕ ಪಾಂಡುರಾಜ ಅವರಿಗೆ ತೋರಿಸಿಕೊಟ್ಟಿದ್ದ ಕುರುಕುಲದ ಶಕ್ತಿ ಎಂಥದ್ದು ಅನ್ನೋದನ್ನ. ಹಾಗಾಗಿ ಅವರ ಮಾಂಡಲಿಕತನವನ್ನ ಮತ್ತೆ ಗಳಿಸಿದ. ಕುಂತಿಯನ್ನ ಭೋಜರಾಜ ದತ್ತು ತೆಗೆದುಕೊಂಡಿದ್ದ. ಆದ್ದರಿಂದ ಆಕೆಯನ್ನ ಕುಂತಿ ಎಂದು ಕರೀತಿದ್ರು. ಅವಳ ಜೊತೆಗೆ ಮಾದ್ರ ರಾಜ ಶಲ್ಯನ ತಂಗಿ ಮಾದ್ರಿಯನ್ನ ಕೊಟ್ಟು ಪಾಂಡುವಿಗೆ ಮದುವೆ ಮಾಡಲಾಗಿತ್ತು. ಕುರುವಂಶಕ್ಕೆ ಮತ್ತೊಂದು ಅನಿರೀಕ್ಷಿತ ದುರ್ಘಟನೆಯ ನೆರಳು ಬಡಿದುಕೊಂಡಿತ್ತು. ಪಾಂಡುವಿಗೆ ಒಂದು ಶಾಪ ಬಂದಿತ್ತು. ಅವನಿಗೆ ಮಕ್ಕಳು ಆಗುವಂತಿರಲಿಲ್ಲ. ಕುಂತಿಗೆ ಮಕ್ಕಳು ಎಂದರೆ ಪ್ರಾಣ. ತನಗೆ ಮಕ್ಕಳು ಆಗೋದಿಲ್ಲ ಎಂದು ತಿಳಿದು ಅವಳಿಗೆ ಬಲು ಸಂಕಟವಾಯಿತು. ಪರಮ ಪೂಜ್ಯ ಮಾತೆಯು ಗಾಂಗೆಯನ್ನು ನಿರಾಶರಾಗಿ ಗುರುದೇವನ ಸಲಹೆ ಕೇಳ್ತಾರೆ. ಕುಂತಿ ಮಾದ್ರಿಯರು ಪುರಾತನ ನಿಯಮಗಳಂತೆ ದೇವತೆಗಳೊಡನೆ ಸಂಪರ್ಕ ಹೊಂದಿ ನಿಯೋಗ ರೀತಿಯ ಮಕ್ಕಳನ್ನ ಪಡಿಬೇಕು ಎಂದು ಗುರುಗಳು ಸಲಹೆ ಮಾಡ್ತಾರೆ. ಏನೋ ಒಂದು ವ್ಯರ್ಥತೆಯ ಒತ್ತಡದಿಂದ ಪಾಂಡು ಹಿಮಾಲಯಕ್ಕೆ ಹೊರಟು ಹೋದ. ಏಕಾಂತ ವಾಸಕ್ಕಾಗಿ ತನ್ನ ಗಂಡನ ಒಪ್ಪಿಗೆಯಿಂದ ನಿಯೋಗದ ಮೂಲಕ ಕುಂತಿ 3 ಮಕ್ಕಳನ್ನ ಹಡಿತಾಳೆ. ಅವರು ಯುಧಿಷ್ಠಿರ, ಭೀಮ, ಅರ್ಜುನ. ಮಾದ್ರಿಯು ಅವಳಿ ಜವಳಿ ಮಕ್ಕಳು ಅಂದ್ರೆ ನಕುಲ ಮತ್ತು ಸಹದೇವರನ್ನ ಪಡಿತಾಳೆ. ಈ ಸುದ್ದಿ ತಿಳಿದ ಕೂಡಲೇ ಬಲಿಷ್ಠ ಯಾದವಗಣದ ಪ್ರಮುಖ ವಾಸುದೇವ ತನ್ನ ತಂಗಿಯ ಮಕ್ಕಳನ್ನ ಪಾಂಡುವಿನ ಮಕ್ಕಳು ಎಂದು ಒಪ್ಪಿಕೊಂಡು ಅಪಾರವಾದ ಕಾಣಿಕೆಯನ್ನ ಕಳುಹಿಸಿದ. ಮಾದ್ರಿಯ ತಂದೆ ಮದೇಶನು ಹಾಗೆ ಮಾಡಿದ. ಧೃತರಾಷ್ಟ್ರನಿಗೂ ಗಾಂಧಾರಿಯಲ್ಲಿ ಹಲವರು ಮಕ್ಕಳು ಆದರು. ಹಿರಿಯ ದುರ್ಯೋಧನ, ಎರಡನೆಯವ ದುಶ್ಯಾಸನ. ಧೃತರಾಷ್ಟ್ರ ದುರ್ಬಲ, ದೃಢ ಚಿತ್ತನಲ್ಲ. ಆದರೂ ತನ್ನ ಕುರುಡುತನದಿಂದ ತನಗೆ ರಾಜ್ಯಾಭಿಷೇಕ ಹೋಯಿತಲ್ಲ ಎಂದು ಬಹಳ ನೊಂದುಕೊಂಡಿದ್ದ. ಶಾಸ್ತ್ರ ಸ್ಪಷ್ಟವಾಗಿತ್ತು, ಅವನು ಪಟ್ಟಕ್ಕೆ ಬರುವಂತಿರಲಿಲ್ಲ. ಆದರೆ ತನ್ನ ಹಿರಿಯ ಮಗ ದುರ್ಯೋಧನನಿಗೆ ಪಟ್ಟಾಭಿಷೇಕ ಮಾಡಿಸಬೇಕು, ಕುರುವಂಶಕ್ಕೆ ಅವನು ಉತ್ತರಾಧಿಕಾರಿಯಾಗಬೇಕು ಎಂದು ಅವನಿಗೆ ಚಿಂತೆ. ಪಂಚಪಾಂಡವರನ್ನು ಒಪ್ಪಿಕೊಂಡಿದ್ದೆ. ಆದರೆ ಅವರ ಹಿರಿಯ ಯುಧಿಷ್ಠಿರನಿಗೆ ಪಟ್ಟ ಎಂಬುದು ಅವನಿಗೆ ಗೊತ್ತಿತ್ತು. ಅದು ನ್ಯಾಯವೇ. ವೃದ್ಧ ಪಿತಾಮಹ ಭೀಷ್ಮ ದರಬಾರು ತೊಟ್ಟಿಗೆ ಬಂದರು. ಅಲ್ಲೇ ಎಲ್ಲರಿಗೂ ಭೇಟಿ ಮಾಡಿ ಮೈ ಮೇಲೆ ರೇಷ್ಮೆ ಉಡುಪು, ತಲೆಯ ಮೇಲೆ ಒಂದು ಕಿರೀಟ, ಅವನ ಮುಂದೆ ಪ್ರತಿಹಾರಿ ಸಿಂಹಾಸನದ ಮುಂದೆ ನಿಂತ. ಆಪ್ತ ಸಚಿವ ಬಂದು ಆತನ ಹಿಂದೆಯೇ ಅವನು ಸಿಂಹಾಸನದ ಬಳಿ ನಿಂತ. ಪರದೇಶಗಳಿಂದ ತಂದ ಚೆಲುವು ತೊಗಲಿನ ಚಮರಿಯರು ನಿಂತಿದ್ದರು. ಅಮೃತಶಿಲೆಯ ಪ್ರತಿಮೆಗಳು ನಿಂತ ಹಾಗೆ. ಆಗ ಆ ಪ್ರತಿಮೆಗಳು ಇದ್ದಕ್ಕಿದ್ದಂತೆ ಅಲ್ಲಾಡಿದವು. ಅಲ್ಲಿಗೆ ನೋಡಿ ಶಕುನಿಯ ಸಂದರ್ಶನವಿದ್ದದ್ದು. ಭೀಷ್ಮಾಚಾರ್ಯರನ್ನ ನೋಡಿ ಶಕುನಿಯು ಎದ್ದು ನಿಂತು ಕೈ ಮುಗಿದು ಭೀಷ್ಮರ ಪಾದಗಳನ್ನ ಮುಟ್ಟಿದ. ಶಕುನಿ ಎತ್ತರದ ಆಳು, ಸ್ವಲ್ಪ ತೆಳುವು, ಆಳವಾದ ಕಣ್ಣು, ಹಿಂದಕ್ಕೆ ಜಾರಿದ ಹಣೆ, ರೇಷ್ಮೆ ಉಡುಪು ಹುಟ್ಟಿದ್ದ. ಮುಂಗೈಗಳಿಗೆ ಕಂಕಣ ತೋಳಬಂದಿ, ಕಂಠಿಹಾರ, ಚಿಕ್ಕದೊಂದು ಕಿರೀಟವೂ ಇತ್ತು. ಸೊಂಟದಲ್ಲಿ ಒಂದು ಕಿರುಗತ್ತಿ ನೇತಾಡುತ್ತಿತ್ತು. ಅವೆರಡೂ ಅವನ ರಾಜವಂಶದ ಲಕ್ಷಣ. ಭೀಷ್ಮ ಸಿಂಹಾಸನದ ಮೇಲೆ ಕುಳಿತ ತರುವಾಯ ಪ್ರತಿಹಾರಿ ಹಿಂದಕ್ಕೆ ಹೆಜ್ಜೆ ಇಟ್ಟು ಬಾಗಿಲ ಬಳಿ ನಿಂತ. ಶಕುನಿಯ ಕಡೆ ನೋಡಿದ ಭೀಷ್ಮ. ಅವನ ಹೊಳೆಯುವ ಕಣ್ಣು ಮಿನುಗಿದವು. ಆ ಮಿಂಚಿಗೆ ಯಾವಾಗಲೂ ಗೌರವ ಸಲ್ಲುತ್ತಿತ್ತು. ಕೈ ಸನ್ನೆ ಮಾಡಿ ಚಮರಿಯನ್ನ ಹೋಗಿ ಎಂದ. ತನ್ನ ಹತ್ತಿರ ಇದ್ದ ಒಂದು ತಗ್ಗು ಆಸನವನ್ನು ತೋರಿಸಿ ಅದರ ಮೇಲೆ ಕುಳಿತುಕೊಳ್ಳಲು ಶಕುನಿಗೆ ಹೇಳಿದ. ಶಕುನಿ ರಾಜವಂಶದವನು, ಆದ್ದರಿಂದ ಈ ಮರ್ಯಾದೆ ಪ್ರಾಪ್ತವಾಯಿತು. ಶಕುನಿ ಹಸ್ತಿನಾಪುರಕ್ಕೆ ಬಂದಾಗಿನಿಂದ ಭೀಷ್ಮನಿಗೆ ಅವನನ್ನು ಕಂಡರೆ ಅಸಹ್ಯ. ಯಾವಾಗಲೂ ಪಿತೂರಿ ಮಾಡುವುದು ಶಕುನಿಯ ಸ್ವಭಾವ. ಈಗ ಗುರುಕುಲ ಮುಖ್ಯಸ್ಥನನ್ನೇ ಪ್ರೇರೇಪಿಸುತ್ತಿದ್ದಾನೆ. ಭೀಷ್ಮನನ್ನ ಒತ್ತಾಯ ಮಾಡುತ್ತಿರುವುದು
ಪಂಚ ಪಾಂಡವರನ್ನ ಪಾಂಡವರ ಮಕ್ಕಳು ಎಂದು ಒಪ್ಪಿಕೊಳ್ಳದಿರಲಿ ಎಂದು. ಧೃತರಾಷ್ಟ್ರನ ಹಾಗೆಯೇ ಆತನ ತಂದೆ ಸಬಲರಾಜನು ಭಾವಿಸಿದ್ದ. ಪಾಂಡು ಮಕ್ಕಳಿಲ್ಲದೆ ಸಾಯುತ್ತಾನೆ. ಆಗ ದುರ್ಯೋಧನನಿಗೆ ಕುರು ಸಿಂಹಾಸನ ದೊರೆಯುತ್ತದೆ. ಆ 5 ಸಹೋದರರನ್ನು ಪಾಂಡುವಿನ ಮಕ್ಕಳು ಎಂದು ಒಪ್ಪಿಕೊಂಡರೆ ಆ ನಿರೀಕ್ಷೆ ಕಾಡುಪಾಲು ಎಂದು ಶಕುನಿಯು ಭಾವಿಸಿದ್ದ. ಕೂಡಲೇ ಶಕುನಿಯನ್ನ ನೋಡಿದ ಭೀಷ್ಮಾಚಾರ್ಯರು ಹೇಳ್ತಾರೆ, ನಿಮ್ಮ ಪೂಜ್ಯ ತಂದೆ ಸಬಲರಾಜರು ಆರೋಗ್ಯದಿಂದಿದ್ದಾರೆಯೇ ಎಂದು. ಭೀಷ್ಮ ತನ್ನನ್ನು ಅತ್ಯಂತ ಸಾಂಪ್ರದಾಯಿಕ ಆಗಿ ಔಪಚಾರಿಕವಾಗಿ ಬರಮಾಡಿಕೊಂಡ. ಇದನ್ನ ಕೇಳಿದ ಶಕುನಿಗೆ ನರ ಸಡಿಲಿ ಹೋದವು. ನಮ್ಮ ಪೂಜ್ಯ ತಂದೆ ಚೆನ್ನಾಗಿದ್ದಾರೆ. ಕುರುಕುಲೋತ್ತಮನಿಗೆ ಅವರ ಸಂದೇಶವನ್ನ ಮುಟ್ಟಿಸಲು ಬಂದಿದ್ದೇನೆ ನಾನು ಎಂದ ಶಕುನಿ. ಭೀಷ್ಮ ಶಕುನಿಯ ಕಡೆ ಗಂಭೀರವಾಗಿ ನಿಧಾನವಾಗಿ ನೆಟ್ಟ ಕಣ್ಣುಗಳಿಂದ ನೋಡಿದ. ಆಮೇಲೆ ಕೇಳಿದ, ಏನು ಆ ಸಂದೇಶ? ಒಂದು ಗಳಿಗೆ ಶಕುನಿ ತತ್ತರಿಸಿದ. ಆಯ ತಪ್ಪಿದಂತಾಯಿತು. ತನ್ನ ಉತ್ತರೀಯವನ್ನ ಸರಿ ಮಾಡಿಕೊಂಡು ಧೃತಿ ತಳೆದ. ಈಗಿನ ಮನಸ್ಥಿತಿಯಲ್ಲಿ ವೃದ್ಧ ಪಿತಾಮಹನ ಎದುರಿಗೆ ನಿಲ್ಲುವ ಮನಸ್ಸಿಲ್ಲ. ಆದರೆ ವಿಧಿ ಇರಲಿಲ್ಲ. ಆದ್ದರಿಂದ ನೇರವಾಗಿ ವಿಷಯಕ್ಕೆ ಹೋಗಲು ನಿರ್ಧರಿಸಿದ ಶಕುನಿ. ಖ್ಯಾತಿ ವೈಭವದ ಪಾಂಡುರಾಜ ಪಿತೃಲೋಕಕ್ಕೆ ತೆರಳಿರುವುದರಿಂದ ಧೃತರಾಷ್ಟ್ರನ ಹಿರಿಯ ಮಗ ದುರ್ಯೋಧನನಿಗೆ ಪಟ್ಟಾಭಿಷೇಕ ಆದೀತು ಎಂದು ಪೂಜ್ಯ ತಂದೆಯ ಆಸೆ ಎಂದು ಬಿಟ್ಟ ಶಕುನಿ. ಭೀಷ್ಮ ಒಂದು ಗಳಿಗೆ ಸುಮ್ಮನಿದ್ದ. ಇದ್ದಕ್ಕಿದ್ದಂತೆ ಕೇಳಿದ, ಇನ್ನೂ ಏನಾದರೂ ಇದೆಯೇ ಎಂದು. ನನ್ನ ಪೂಜ್ಯ ತಂದೆಗೆ ನಿಮ್ಮಲ್ಲಿ ಅಪಾರವಾದ ಗೌರವ. ಕುರುಕುಲೋತ್ತಮರು ನೀವು. ದುರ್ಯೋಧನನಿಗೆ ಧೃತರಾಷ್ಟ್ರನ ಹಿರಿಯ ಮಗನಿಗೆ ನೀವು ಅನ್ಯಾಯ ಮಾಡುವುದಿಲ್ಲ ಎಂದು ಅವರಿಗೆ ಭರವಸೆ ಇದೆ ಎಂದ ಶಕುನಿ. ಪಂಚಪಾಂಡವರಿಗೂ ಅನ್ಯಾಯವಾಗದಂತೆ, ದುರ್ಯೋಧನನಿಗೂ ಅವನ ತಮ್ಮಂದಿರಿಗೂ ಅನ್ಯಾಯವಾಗದಂತೆ ಹೇಗೆ ಮಾಡಬೇಕೆಂದು ಸೂಚಿಸುತ್ತಾರೆಯೇ ನಿಮ್ಮ ತಂದೆ ಎಂದು ಕೇಳಿದ ಭೀಷ್ಮ. ಆಗ ಶಕುನಿಯು ಕುರುಕುಲೋತ್ತಮನಿಗೆ ತಿಳಿಸಲು ಪೂಜ್ಯ ತಂದೆ ಅಪ್ಪಣೆ ಮಾಡಿದ್ದಾರೆ ನನಗೆ ಎಂದ. ಜೊತೆಗೆ ಪಾಂಡವರನ್ನು ಪಾಂಡುರಾಜನ ಮಕ್ಕಳು ಎಂದು ಒಪ್ಪಿದರೂ ಪಾಂಡುರಾಜನ ಉತ್ತರಾಧಿಕಾರಿಯಾಗಿ ದುರ್ಯೋಧನನ ಸ್ಥಾನ ಖಚಿತವಾಗಬೇಕು ಎಂದು ಬಿಟ್ಟ ಶಕುನಿ. ಭೀಷ್ಮ ಸ್ವಲ್ಪ ಹೊತ್ತು ಏನೂ ಹೇಳಲಿಲ್ಲ. ಆಮೇಲೆ ಇನ್ನೂ ಏನಾದರೂ ಇದೆಯೇ ಎಂದ. ಬಾಯಿ ತೆರೆದ ಶಕುನಿ, ಇನ್ನೇನೂ ಇಲ್ಲ ಕುರುಕುಲೋತ್ತಮ. ಸಹಜವಾಗಿಯೇ ತಮ್ಮ ಸಂದೇಶಕ್ಕೆ ಉತ್ತರ ಬೇಕು ಎಂದು ನಿರೀಕ್ಷಿಸುತ್ತಾರೆ ನಮ್ಮ ಪೂಜ್ಯ ತಂದೆ ಎಂದ ಶಕುನಿ. ಅವನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಭೀಷ್ಮ. ಶಕುನಿಯನ್ನ ಕೇಳಿದ, ಪಾಂಡವರು 5 ಪಾಂಡು ದೊರೆಯ ಮಕ್ಕಳು ಎಂದು ಒಪ್ಪದಿರಲು ಕುರುಕುಲ ಮುಖ್ಯರಲ್ಲಿ ಕೆಲವರನ್ನ ಎತ್ತಿಕಟ್ಟಲು ಪ್ರಯತ್ನಿಸಿದೆಯೋ ನೀನು ಎಂದು ನೇರವಾಗಿ ಕೇಳಿದ ಭೀಷ್ಮ. ಅಷ್ಟು ನೇರವಾದ ಪ್ರಶ್ನೆಗೆ ಉತ್ತರಿಸುವುದು ಶಕುನಿಗೆ ಕಷ್ಟವಾಯಿತು. ಅದಕ್ಕಾಗಿ ನಾನು ಅವರನ್ನ ಕಾಣಲಿಲ್ಲ ಎಂದು ಕ್ಷಮೆಯಾಚಿಸುವವನಂತೆ ತಲೆ ತಗ್ಗಿಸಿದ. ಭೀಷ್ಮಾಚಾರ್ಯರು ಹೇಳ್ತಾರೆ, ಬಹುಶಃ ಅವರೇ ನಿನ್ನನ್ನ ಕಂಡರೋ ಎಂದಾಗ ನೇರ ಉತ್ತರ ಕೊಡದೆ ತಪ್ಪಿಸಿದ ಶಕುನಿ. ನೀವು ಎಲ್ಲಿ 5 ಸಹೋದರರನ್ನ ಪಾಂಡುಪುತ್ರರು ಎಂದು ಅಂಗೀಕರಿಸುವಿರೋ ಪಟ್ಟ ಕಟ್ಟುವಿರೋ ಎಂದು ಅವರ ಚಿಂತೆ ಎಂದು ಯುಧಿಷ್ಠಿರನಿಗೆ ಭೀಷ್ಮ ಗದರಿಸಿದ. ಕೆಲವರು ಪ್ರೋತ್ರಿಯರನ್ನ ನೋಡಿದೆ ಅಲ್ಲವಾ ನೀನು ಎಂದು ಶಕುನಿಯನ್ನ ಕೇಳಿದ. ಈ ಮಾತು ಸಿಡಿಲು ಬಡಿದಂತೆ ಆಯಿತು ಶಕುನಿಗೆ. ಪ್ರೋತ್ರಿಯ ಮುಖ್ಯರು ಕೆಲವರನ್ನ ಗುಟ್ಟಾಗಿ ನೋಡಿದ್ದ ಶಕುನಿ. ಅದು ಹೇಗೋ ಭೀಷ್ಮನಿಗೆ ಗೊತ್ತಾಗಿತ್ತು. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪುರಾತನ ಶಾಸ್ತ್ರದಂತೆ ದುರ್ಯೋಧನ ಪಟ್ಟಕ್ಕೆ ಬರಬಹುದೇ ಎಂದು ತಿಳಿದುಕೊಳ್ಳುವ ಉದ್ದೇಶ ನನ್ನದು ಎಂದು ಶಕುನಿ ಹೇಳಿದ. ನಮ್ಮ ಹಿಂದಿನ ಪುರೋಹಿತರಾದ ಪರಮ ಪೂಜ್ಯ ಆಚಾರ್ಯ ವಿಭೂತಿಯನ್ನ ಈಗ ರಾಜ ಪುರೋಹಿತರಾದ ಆಚಾರ್ಯ ಭಾರದ್ವಾಜರನ್ನ ಕಂಡಿದ್ದೆಯೋ ನೀನು ಎಂದು ಭೀಷ್ಮ ಕೇಳಿದ. ಆಗ ಶಕುನಿಯು, ಇಲ್ಲ, ನಾನು ಕಾಣಲಿಲ್ಲ ಪೂಜ್ಯರೇ ಎಂದ. ಹಾಗಾದರೆ ಪುರಾತನ ಶಾಸ್ತ್ರದ ಬಗ್ಗೆ ಅವರೊಡನೆ ಚರ್ಚೆ ಮಾಡು ಎಂದ ಭೀಷ್ಮ. ಆದರೆ ಧರ್ಮಕ್ಷೇತ್ರದ ವಿದ್ವತ್ ಸದನಗಳಲ್ಲಿ ತೀರ್ಮಾನವಾಗಿ ಗುರುದೇವನ ಅಂಗೀಕಾರ ಪಡೆದ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಹೇಳುವ ಪ್ರೋತ್ರಿಯ ಸ್ವಲ್ಪ ವಿಚಿತ್ರ ಇರಬೇಕು ಎಂದ. ಗುರುಗಳ ಅಭಿಪ್ರಾಯ ಏನೋ ನಾನು ತಿಳಿಯಬಹುದೇ ಎಂದು ಕೇಳಿದ ಶಕುನಿ. ತನ್ನೊಳಗೆ ಗುಣಗುಣಿಸಿಕೊಂಡ ಯಾವ ಪ್ರೋತ್ರಿಯ ಗುರುಗಳ ಮಾತಿಗೆ ಎದುರು ಆಡಿಯಾನು ತೀರ್ಪು ಹೇಳುವವನಂತೆ ಹೇಳಿದ ಭೀಷ್ಮ. ಕುರುಕುಲಕ್ಕೆ ಪಾಂಡುರಾಜ ಕಟ್ಟ ಕಡೆಯ ಸಾರ್ವಭೌಮ. ಅವನ ಮರಣದ ತರುವಾಯ ಅವನ ಮಕ್ಕಳು ಅವನು ಅನುಭವಿಸಿದ್ದ ಹಕ್ಕುಗಳಿಗೂ ಸ್ಥಾನಮಾನಕ್ಕೂ ಹಕ್ಕುದಾರರು ಎಂದಾಗ ಶಕುನಿಯು ನಸುನಕ್ಕ. ಕುರುಕುಲೋತ್ತಮ, ಗುರುಗಳು ಶಾಸ್ತ್ರಾರ್ಥ ಮಾಡಿದ ಮೇಲೆ ಅದನ್ನ ವಿರೋಧಿಸುವ ಸಾಹಸ ಮಾಡುವವರು ಆರ್ಯವರ್ಥದಲ್ಲಿ ಯಾರೂ ಇಲ್ಲ. ಆದರೆ ಪರಿವರ್ತನೆ ಆಗುತ್ತಿರುವ ಕಾಲಾನುಗುಣವಾಗಿ ಪುರಾತನ ಶಾಸ್ತ್ರ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳಲೇಬೇಕೆಂಬುದನ್ನ ಕುರುಕುಲೋತ್ತಮನಿಗಿಂತ ಹೆಚ್ಚು ಬಲ್ಲವರು ಯಾರು? ಸ್ಪಷ್ಟವಾಗಿ ಹೇಳಲೇ ಎಂದು ಶಕುನಿ ಹೇಳಿದ. ಯಾಕಂದ್ರೆ ವೃದ್ಧ ಪಿತಾಮಹನನ್ನ ಸೋಲಿಸುವ ಪ್ರಯತ್ನ ಅವನದು. ಆಗ ಭೀಷ್ಮರು, ಆಗಲಿ, ನಾನೇನು ನಿನ್ನನ್ನ ಮಾತನಾಡಬೇಡ ಎಂದು ನಿರ್ಬಂಧಪಡಿಸಿಲ್ಲವಲ್ಲ ಎಂದರು. ಕೌರವರಿಗೂ ಗಾಂಧಾರರಿಗೂ ಮೈತ್ರಿ. ಈ ದೃಢ ಮೈತ್ರಿಯಿಂದ ಕುರುಕುಲೋತ್ತಮ ತನ್ನ ನಿರ್ಧಾರವನ್ನ ಪುನರ್ವಿಮರ್ಶೆ ಮಾಡಬೇಕೆಂದು ತನ್ನ ಪೂಜ್ಯ ತಂದೆಯವರ ಅಭೀಷ್ಟ ಎಂದ ಶಕುನಿ. ಆಮೇಲೆ ಸ್ವಲ್ಪ ನಿಧಾನಿಸಿ ಆಲೋಚಿಸಿದ. ಕೈ ಮುಗಿದ. ತನಗೆ ಸಾಧ್ಯವಿದ್ದಷ್ಟು ಪುಸಲಾಯಿಸುವ ರೀತಿಯಲ್ಲಿ ಹೇಳಿದ,
ಗಾಂಧಾರದ ರಾಜನ ಮೈತ್ರಿ ಬೆಲೆ ಬಾಳುವಂಥದ್ದು ತಮಗೆ ಎಂದು ತಿಳಿದಿದ್ದಾರೆ ನನ್ನ ಪೂಜ್ಯ ತಂದೆ ಎಂದು ಶಕುನಿ ಗುಣುಗಿದ. ಬಳಸಿ ಸುತ್ತಬೇಡ, ಸ್ಪಷ್ಟವಾಗಿ ಹೇಳು. ತನ್ನ ಅಭಿಪ್ರಾಯವನ್ನ ಬಲವಂತವಾಗಿ ನಮ್ಮ ಮೇಲೆ ಹೇರ ಬಯಸುತ್ತಾರೆಯೇ ನಿಮ್ಮ ತಂದೆ ಎಂದು ಶಕುನಿಯ ಮುಖವನ್ನ ದಿಟ್ಟಿಸಿ ನೋಡುತ್ತಾ ಭೀಷ್ಮ ಕೇಳಿದ. ಅಂತಹ ಉದ್ದೇಶ ತಮಗೆ ಇಲ್ಲವೆಂದು ಹೇಳಲು ಬಯಸಿದ ಶಕುನಿ. ಆದರೆ ಅಷ್ಟರಲ್ಲಿ ಭೀಷ್ಮ ಕೈ ಸನ್ನೆ ಮಾಡಿ ನಡುವೆ ಬಾಯಿ ಹಾಕದಿರಲು ಶಕುನಿಗೆ ಸೂಚಿಸಿದ. ನಿಮ್ಮ ಪೂಜ್ಯ ತಂದೆಗೆ ಹೇಳು, ಕುರುಕುಲದ ಸಾಮ್ರಾಜ್ಯ ನಿರ್ವಹಣದಲ್ಲಿ ಭೀಷ್ಮನಿಗೆ ಯಾರ ಸಹಾಯವೂ ಬೇಕಿಲ್ಲ. ಶಕುನಿಗೆ ಗಾಬರಿ ಇಲ್ಲ ಎಂದು ಬಿಟ್ಟ ಭೀಷ್ಮ. ಶಕುನಿಗೆ ಗಾಬರಿ? ಇಲ್ಲ ಇಲ್ಲ ಪೂಜ್ಯರೇ, ಕುರುಕುಲದ ವ್ಯವಹಾರದಲ್ಲಿ ಕೈ ಹಾಕಲು ನಮ್ಮ ಪೂಜ್ಯ ತಂದೆಗೆ ಇಷ್ಟವಿಲ್ಲ ಎಂದ. ಅಧಿಕಾರವಾಣಿಯಿಂದ ಭೀಷ್ಮ ಮುಂದುವರಿಸಿದ. ನಿಮ್ಮ ಪೂಜ್ಯ ತಂದೆಗೆ ಹೇಳು, ಪಾಂಡುರಾಜನ ಪುತ್ರರೆಂದು ಪಂಚ ಪಾಂಡವರನ್ನು ಒಪ್ಪಿಕೊಳ್ಳಲು ನಿರ್ಧರಿಸಿದ್ದಾನೆ ಭೀಷ್ಮ. ಪಾಂಡುವಿಗೆ ಇದ್ದ ಸಮಸ್ತ ಅಧಿಕಾರವು ಅವನ ಉತ್ತರಾಧಿಕಾರಿಗಳಿಗೆ ಬರುತ್ತದೆ. ಕುರುಕುಲದ ವ್ಯವಹಾರದಲ್ಲಿ ಕೈ ಹಾಕಲು ಪ್ರಯತ್ನಿಸಿದ್ದೇ ಆದರೆ ಕುರುಗಳೆಲ್ಲರೂ ಹಾಗೂ ಅವರ ಮಿತ್ರರು ಸರ್ವಶಕ್ತಿಯಿಂದ ವಿರೋಧಿಸುತ್ತಾರೆ ಎಂದು ಭೀಷ್ಮ ಅಬ್ಬರಿಸಿದ. ಆಗ ಶಕುನಿಯು ಕೈ ಜೋಡಿಸಿಕೊಂಡು ಭೀಷ್ಮನ ಬಳಿಗೆ ಬಂದ. ಪ್ರಭು, ಗುರುಗಳನ್ನ ಕರೆತರುವ ದೋಣಿ ಕಂಡಿದೆ. ಸ್ವಲ್ಪ ಹೊತ್ತಿನಲ್ಲಿ ಗುರುಗಳು ದೋಣಿಯಿಂದ ಇಳಿಯುತ್ತಾರೆ ಎಂದ. ಒಳ್ಳೆಯದು, ಪರಮ ಪೂಜ್ಯ ಮಾತೆಗೆ ಹೇಳು, ಗುರುಗಳನ್ನ ನೇರವಾಗಿ ಆಕೆಯ ಬಳಿಗೆ ಕರೆತರುತ್ತೇನೆ. ಆಕೆ ತುಂಬಾ ದಣಿತಿದ್ದರೆ ಬೇಡ ಎಂದ ಭೀಷ್ಮ. ಸಿಂಹಾಸನದಿಂದ ಎದ್ದ ಭೀಷ್ಮ ತನ್ನ ಹುಬ್ಬು ಗಂಟಾಕಿತ್ತು. ಶಕುನಿ ಮಾಡಿದ ಪ್ರಣಾಮಗಳನ್ನ ಗೋಣು ಅಲ್ಲಾಡಿಸುತ್ತಾ ಸ್ವೀಕರಿಸಿ ಬಾಗಿಲಿಗೆ ಹೋದ. ಕುರುಕುಲದೊಡನೆ ಯುದ್ಧ ಮಾಡುವವರಿಗೆ ಈ ವಿಷಯವನ್ನ ಒಯ್ಯಬಾರದು ಎಂದು ಶಕುನಿಯ ತಂದೆ ಹೇಳಿದ್ದರು. ಆದ್ದರಿಂದ ನಮ್ರತೆಯಿಂದ ಹೇಳಿದ ಶಕುನಿ, ಪ್ರಭು, ನಾನು ನಿರಾಶನಾಗಿ ಹೋಗುತ್ತಿದ್ದೇನೆ. ಈ ಧ್ವನಿಯನ್ನ ಕೇಳಿದ ಭೀಷ್ಮ ಬಾಗಿಲ ಬಳಿ ಹೋಗಿದ್ದಾಗ ಅರ್ಧ ದಾರಿಯಲ್ಲೇ ಹಿಂತಿರುಗಿ ನೋಡಿದ. ಶಕುನಿಯನ್ನ ನೋಡುತ್ತಾ, ನಿಮ್ಮ ತಂದೆಗೆ ನನ್ನ ಸಂದೇಶ ತಿಳಿಸು. ನೀನು ಇನ್ನು 3 ದಿನಗಳ ಒಳಗಾಗಿ ಗಾಂಧಾರಕ್ಕೆ ಹೊರಡುತ್ತೀಯಾ ಎಂದುಕೊಂಡಿದ್ದೇನೆ. ಇದು ನನ್ನ ಪ್ರಾರ್ಥನೆಯಲ್ಲ, ನನ್ನಪ್ಪಣೆ ಎಂದ. ಇದನ್ನರಿತ ಶಕುನಿ ಕೈ ಮುಗಿದು ತನ್ನ ಶಿರವನ್ನ ಬಗ್ಗಿಸಿದ. ಹೀಗೆ ಶಕುನಿ ಮೊದಲ ಬಾರಿಗೆ ಹಸ್ತಿನಾಪುರಕ್ಕೆ ಬಂದಿಳಿದಿದ್ದ. ನಂತರ ನಡೆದದ್ದು ಇತಿಹಾಸ. ಅಂತೂ ಶಕುನಿಯ ಪಾತ್ರ ಅದೆಷ್ಟು ಕಾಡುತ್ತದಂದ್ರೆ ಮತ್ತೊಮ್ಮೆ ಮಗದೊಮ್ಮೆ ಶಕುನಿಯ ಮೂಲ ಕೆದಕುವ ಮನಸ್ಸಾಗುವುದಂತೂ ಸುಳ್ಳಲ್ಲ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.